ಕರೀರಿ. ಸರ್ ಸುಮ್ಮನೆ ಸರ್ ಏನೋ ಮಾತಾಡ್ತೀವಿ ಇವತ್ತು ನಾವೆಲ್ಲೋ ಹೋಗ್ತಾರಲ್ಲ ಇದೆಲ್ಲ ಮುರಿದಾಕ್ಬಿಟ್ಟೆ ಹೋಗೋದು. ಮನೆ ಮಟ್ಟ ಮಾಡ್ಕೊಂಡು ದುಡ್ಡುಗಳು ಕಟ್ಟಿದ್ದಾರೆ ಇಲ್ಲಿ. ಸರ್ ಮನೆ ಏನ್ ಮಟ್ಟ ಮಾಡ್ಕೊಂಡಿದ್ದೀವಿ ಅನಧಿಕೃತವಾಗಿ ಕಾಂಪೌಂಡ್ಗಳು ಹಾಕೊಂಡಿದ್ದೀವಿ. ಮೋಸ ಹಾಕೊಂಡಿದ್ದೀವಿ ದಲಿತರಿಗೆ ನೀವುಗಳು. ಸರ್ಕಾರಿ ಅಧಿಕಾರಿಗಳು ಕರ್ಕೊಂಡ್ಬರ್ತೀವಿ. ಮ್ಯಾಪ್ ಕೊಡಿಲ್ಲ ಜೆಸಿಬಿ ಹೊರಹಾಕ್ರೆ. ಇವತ್ತು ಸುಮಾರು 9 ಜನ ದಲಿತ ಉದ್ದಿಮೆದಾರರಿಗೆ ಅಲಾಟ್ ಆಗಿರುವಂತಹ ಪ್ಲಾಟ್ಗಳಲ್ಲಿ ಯಾರೋ ಸ್ಥಳೀಯರು ಅನಧಿಕೃತವಾಗಿ ಇಲ್ಲಿ ಕಾಂಪೌಂಡ್ ಹಾಕೊಂಡು ದಲಿತ ಉದ್ದಿಮೆದಾರರಿಗೆ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಚೀಟರ್ ನೀನು 420 ಕೇಸ್ ಹಾಕ್ಬೇಕು ನಿನ್ ಮೇಲೆ. ಚೀಟರ್ ನೀನು ದಲಿತ ಉದ್ಯಮದಾರ ಹಾಳು ಮಾಡಕ್ ಬಂದಿದ್ಯಾ. ಚೀಟರ್ ಏನು ಡಾಕ್ಯುಮೆಂಟ್ಸ್ ಇಲ್ಲ ಅನ್ನೋದ್ರ ಅಲಾಟ್ಮೆಂಟ್ ಇವನು ತಲೆ ಕುಡ್ಕೊಂಡ್ಬಂದು ಗಲಾಟೆ ಮಾಡ್ತಾನೆ ಪ್ರತಿ ಸರಿ. ಇವನು ಒಬ್ಬೊಬ್ರು ಅಲಾಟಿ ಬಂದ್ರೆ ಹಿಂಗ್ ಮಾತಾಡಲ್ಲ, ಅವನು ಹೊಡೆದು ಕಳ್ಸ್ಬಿಡ್ತಾನೆ. ನೋಡಿ ಆ ಉದ್ದಿಮೆದಾರರಿಗೆ ಒಳಗಡೆ ಬರೋದಕ್ಕೂ ಕೂಡ ಅವ್ರ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಇರಲಿ, ನಾಳೆ ದಿನ ಫ್ಯಾಕ್ಟ್ರಿ ಶುರು ಮಾಡೋದಕ್ಕಾಗ್ಲಿ ಫಸ್ಟ್ ಆಫ್ ಆಲ್ ಒಳಗಡೆ ಬರ್ಬೇಕಲ್ವಾ. ಕರ್ಕೊಂಬರ್ತೀಯ 100 ಜನ ಕರ್ಕೊಂಡ್ಬರ್ತೀಯ ನೋಡಿ ಸರ್. ಇದು ಫುಲ್ ದಲಿತ ಉದ್ದಿಮೆದಾರರಿಗೆ ಅಲಾಟ್ ಆಗಿರೋದು ಎಲ್ಲ SC/ST ಗಳಿಗೆ ಗವರ್ಮೆಂಟ್ ಇಂದ ಅಧಿಕೃತವಾಗಿ ಅಲಾಟ್ ಮಾಡಿ ಅದ್ರ ಜೊತೆಯಲ್ಲಿ ಕೇಳಿ 15 ವರ್ಷದ ಕಡೆ ಇದು ಅಕ್ವೈರ್ ಆಗಿರೋದು. ಲ್ಯಾಂಡ್ ಓನರ್ಗೆ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಟ್ಯಾಕ್ಸಸ್ ಕೋರ್ಟ್ ಕೇಸ್ ಇತ್ತು, ಅದರಿಂದ ಇದನ್ನು ಹಂಚಿಕೆ ಮಾಡಿರಲಿಲ್ಲ. ಸುಪ್ರೀಂ ಕೋರ್ಟಲ್ಲಿ KD ಪರ ಆದ್ಮೇಲೆ ಲೇಔಟ್ ಮಾಡಕ್ಕೆ ಬಂದಾಗ ರೋಡು ಮಾಡಿದ್ದಾರೆ, ಡ್ರೈನೇಜ್ ಮಾಡಿದ್ದಾರೆ, ಈ ಕಾಂಪೌಂಡ್ ಇರಲಿಲ್ಲ. ಲೇಔಟ್ ಮಾಡಿದ್ಮೇಲೆ SC/ST ಇಲ್ಲಿ ಸುಮಾರು 36 ಎಕರೆ ಅಕ್ವೈರ್ ಮಾಡಿದ್ದಾರೆ. ದಮನಿತರು ಲ್ಯಾಂಡ್ಗಳಿವು ಏನಾಗಿದೆ ಕೋರ್ಟಲ್ ತೀರ್ಮಾನ ಮಾಡ್ಕೊಳ್ಳಿ. ಅವರು ಮನೆ ಮಠಗಳು ಮಾರ್ಕೊಂಡು ಬಂದು ದುಡ್ಡು ಹಾಕಿರೋದಿಲ್ಲ ಕೋಟ್ಯಾಂತರ ರೂಪಾಯಿ. ನಾನು ನಮ್ಮ ಬೈರೇಗೌಡ್ರ ನಾವು ನಿಮ್ ಬೈರೇಗೌಡ್ರ ಹತ್ರ ಹೋಗು, ಕೊಡ್ತಾರೆ. ಬೈರೇಗೌಡ್ರ ಹತ್ರ ಹೋದ್ರೆ ಅನಧಿಕೃತವಾಗಿ ಯಾರೋ ಕಾಂಪೌಂಡ್ ಹಾಕೊಂಡು ಇವ್ರುಗಳನ್ನ ಅವ್ರ ಜಾಗದಲ್ಲಿ ಅವ್ರನ್ನೇ ಒಳಗಡೆ ಬಿಡಕ್ಕೆ ಬಿಡ್ತಾ ಇಲ್ಲ. ಎಲ್ಲಾ ದಲಿತ ಸಂಘಟನೆಗಳು ಬಂದು ಕೂತ್ಕೊಳ್ತಾವೆ. ಹೇಳ್ತಾ ಇದೀನಿ ಇಲ್ಲಿ ವರ್ಕ್ ಮಾಡಕ್ ಬಂದ್ರೆ ಕಾಂಪೌಂಡ್ ಹಾಕೋದು, CCTV ಹಾಕೋದು, ಬೋರ್ ಹಾಕೋದು, ಇದು ಕತೆ. ನಾವು ಅವತ್ತಿಂದ ಆಯ್ತಮ್ಮ ದಾಖಲೆಗಳು ತಗೊಂಬರ್ರಮ್ಮ ಹೋಗ್ಬಿಟ್ಟು. ಆ ಕಾರಣಕ್ಕೋಸ್ಕರ ನಾವು KIDBಯ SLA ಅವ್ರಿಗೂ ಕೂಡ ಕಂಪ್ಲೇಂಟ್ ಮಾಡಿದೀವಿ. ಅವರು ಬರ್ತೀವಿ ಅಂತ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ತನಕ ಬಂದಿಲ್ಲ. ಅದು ಏನಾಗುತ್ತೆ ಇನ್ನು ಮುಂದಿನ ನೋಡೋಣ ಬನ್ನಿ. ಅಲ್ಲಪ್ಪ ಅವತ್ತು ಕುಡ್ದಿದೆ ಅಂತೆಲ್ಲ ಇವತ್ತಲ್ಲ ಸರಿ ನಮ್ಗೆ ಏನ್ ಗೊತ್ತು, ಯಾರು ಅಂತಾನೆ ಗೊತ್ತಿಲ್ಲ ನಮಗೆ. ಇವಾಗ ಕಷ್ಟ ಸುಖ ಕೇಳ್ರಿ ಕೇಳಪ್ಪ ಇಲ್ಲಿ ನೀನು ಅವತ್ತು ಕುಡ್ದಿದ್ದೆ ಇವತ್ತು ತಲೆ ಕೆಟ್ಟಿದೆ ಅಂತೀನಿ ನಾನು. ತಲೆ ಕೆಟ್ಟಿಲ್ಲ ಸರ್, ಈ ತರ ಮಾತಾಡೋದು ತಲೆ ಕೆಟ್ಟಿದೆ ಅಂತ ನನ್ನದು. ಜೀವನ ಚೆನ್ನಾಗಿ ಕೇಳ ಇಲ್ಲಿ ಇವತ್ತಾಗ್ಲಿ ನಾಳೆ ಆಗ್ಲಿ ನೀನ್ ಇಲ್ಲಿಂದ ಓಡಿಸ್ತೀವಿ ನಾವು. KIDB ಅವರು ಸಬ್ ರಿಜಿಸ್ಟರ್ ಆಫೀಸರ್ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಗೌರ್ಮೆಂಟ್ ಅಲ್ವಾ KIDB ಮತ್ತೆ ನಿಮ್ಮ ಜಮೀನ್ ಅದೇ ರೋಡ್ ಮಾಡುವಾಗ ಏನ್ರಿ ಮಾಡ್ತಾರೆ? ನಾವೇ ಬಿಟ್ಟಿದ್ದು, ನಾನೇ ಬಿಟ್ಟಿದ್ದು. ಒಳ್ಳೇದು ಇಲಾಖೆ ನೋಡಿ ಮಾರ್ಕಿಂಗ್ ನೋಡಿ. ಮಾರ್ಕಿಂಗ್ ಏನಂತ ಹೇಳುತ್ತೆ KIDB ಜಾಗ ಅಂತ ಹೇಳುತ್ತೆ. ಮಾರ್ಕಿಂಗ್ ಏನಂತ ಹೇಳುತ್ತೆ? ರೋಡ್ ಮಾಡ್ಬೇಡ ಅಂತ ನಾನು ಹೇಳ್ದೆ. ರೋಡ್ ಆಯ್ತು, ಮಾರ್ಕಿಂಗ್ ಆಯ್ತು, ಎಲ್ಲ ಆಗಿದೆ. ಇವತ್ತು ಜಾಗ ನಮ್ದು ಅಧಿಕೃತವಾಗಿ. ಕೇಳ್ರಿ ಇಲ್ಲಿ ಸ್ವಾಮಿ ಮ್ಯಾಪ್ ಕೊಟ್ಟಿದ್ದಾರೆ ನಮ್ಗೆ KIDB ಅವರು. ಸರ್ಕಾರದವರು ಯಾರು ಅಂದ್ರೆಲ್ಲ ಅದಕ್ಕೂ ಅರ್ಥ ಆಗಲ್ಲ ನಿಮ್ಗೆ ಹೇಳೋದು ಒಂದ್ಸರಿ. KIDB ಅವರು ಸರ್ಕಾರದವರು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ.